ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗೆ ಉಪಯೋಗವಾಗುವ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ತೆಂಗಿನ ನಾರನ್ನು ತಗೊಂಡಿದ್ದೀನಿ. ತೆಂಗಿನ ನಾರಿನಲ್ಲಿ ಧೂಳು ಕಸ ಎಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಮಿಡ್ಲಲ್ಲಿ ತೆಂಗಿನ ನಾರನ್ನು ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಆದ ನಂತರ ಒಂದು ಕಡ್ಡಿ ತಗೊಂಡಿದ್ದೀನಿ. ನಾರಿನ ಮಧ್ಯದಲ್ಲಿ ಕಡ್ಡಿಯನ್ನು ಇಟ್ಟು ಟೈಟಾಗಿ ದಾರದಿಂದ ಕಟ್ಟಬೇಕು. ನೋಡಿ, ಈ ಥರ ಇಟ್ಟು ದಾರದಿಂದ ಟೈಟಾಗಿ ಸುತ್ತಬೇಕು. ದಾರವನ್ನು ಸುತ್ತಿ ಲಾಸ್ಟ್ನಲ್ಲಿ ಗಂಟನ್ನು ಹಾಕಬೇಕು. ಟೈಟಾಗಿ ಸುತ್ತಿ ಗಂಟು ಹಾಕಬೇಕು. ಯೂಸ್ ಮಾಡುವಾಗ ಕಡ್ಡಿ ಬಿಟ್ಟು ಹೋಗಬಾರ್ದು. ಸುತ್ತಿ ದಾರದಿಂದ ಟೈಟಾಗಿ ಗಂಟು ಹಾಕಬೇಕು. ಅಡುಗೆ ಮನೆಗೆ ತುಂಬಾ ಯೂಸ್ ಆಗುವ ಟಿಪ್ಸ್. ಹೋಮ್ ಮೇಡ್ ಬ್ರಷ್ ರೆಡಿಯಾಗಿದೆ. ಬ್ರಷ್ ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಷ್ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಯೂಸ್ ಮಾಡಬಹುದು. ಹೊರಗಡೆಯಿಂದ ಬ್ರಷನ್ನು ತರುವುದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ಚೆನ್ನಾಗಿರುವ ಬ್ರಷನ್ನು ಮಾಡಬಹುದು. ಮನೆಯಲ್ಲಿ ತುಂಬಾ ಸುಲಭವಾಗಿ ಈ ಥರ ಬ್ರಷನ್ನು ರೆಡಿ ಮಾಡಿ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಟಿಪ್ಸ್. ಬೆರಳಿಗೆ ಟೈಟ್ ಆಗಿರುವ ರಿಂಗನ್ನು ಹಾಕಿದಾಗ ಅದನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಷ್ಟೇ ಟೈಟ್ ಆಗಿದ್ರೂ ಸಹ ತುಂಬ ಸುಲಭವಾಗಿ ರಿಂಗನ್ನು ತೆಗಿಬೋದು. ನೋಡಿ, ಈ ರೀತಿ ಇರುವಂತಹದ್ದು ಒಂದು ದಾರ ತಗೊಳ್ಳಿ. ನೋಡಿ, ಪಿನ್ನಿಂದ ಈ ರೀತಿ ಉಂಗುರದೊಳಗೆ ದಾರವನ್ನು ಹಾಕಬೇಕು. ನಂತರ ದಾರವನ್ನು ನೋಡಿ ಈ ರೀತಿ ಬೆರಳಿಗೆ ಟೈಟಾಗಿ ಸುತ್ತಬೇಕು. ನೋಡಿ, ಈ ರೀತಿಯಾಗಿ ಟೈಟಾಗಿ ಫುಲ್ಲು ಬೆರಳಿಗೆ ದಾರವನ್ನು ಈ ರೀತಿ ಸುತ್ತಬೇಕು. ಫುಲ್ಲು ಬೆರಳಿಗೆ ಸುತ್ತಿಯಾದ ನಂತರ ನೋಡಿ, ಇಲ್ಲಿ ಮುಂದೆ ಟೈಟ್ ಮಾಡಬೇಕು ದಾರವನ್ನು. ಫ್ರೀಯಾಗಿ ಬಿಟ್ಟಿರುವ ದಾರ ಇದೆ ನೋಡಿ, ಈ ದಾರದಿಂದ ನೋಡಿ ಈ ರೀತಿಯಾಗಿ ರೌಂಡ್ ಆಗಿ ನೋಡಿ ಟೈಟಾಗಿ ಸುತ್ತಿರುವ ದಾರವನ್ನು ಈ ರೀತಿಯಾಗಿ ನೋಡಿ ಬಿಡಿಸ್ತಾ ಬರಬೇಕು. ಆಗ ದಾರದ ಜೊತೆಗೇ ರಿಂಗ್ ಸಹ ಬರ್ತದೆ. ನೋಡಿ ಎಷ್ಟು ಸುಲಭವಾಗಿ ನೋಡಿ ರಿಂಗನ್ನು ತೆಗಿಬೋದು. ನೋಡಿ, ಟೈಟ್ ಆಗಿರುವಂಥ ರಿಂಗನ್ನು ನೋಡಿ ದಾರದಿಂದ ಮನೆಯಲ್ಲಿ ಈಸಿಯಾಗಿ ತೆಗಿಬೋದು. ನೆಕ್ಸ್ಟ್ ಟಿಪ್, ನಾನಿಲ್ಲಿ ಒಂದು ಕೊಡೆಯನ್ನು ತಗೊಂಡಿದ್ದೀನಿ. ಕೊಡೆಯನ್ನು ನೋಡಿ ಹೀಗೆ ಸಹ ಉಪಯೋಗಿಸ್ಬೋದು. ಕೊಡೆಯಲ್ಲಿ ಹೇಗೆ ಬಟ್ಟೆ ಒಣಗಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಓಲ್ಡ್ ಕೊಡೆ ಯೂಸ್ ಮಾಡದೇ ಇರುವಂತಹ ಕೊಡೆ ಇದ್ದರೆ ಅದು ಸಹ ಆಗ್ತದೆ. ರಾಡ್ ಕಟ್ ಆಗಿರುವ ಕೊಡೆ ಸಹ ಆಗ್ತದೆ. ಒಂದು ಹ್ಯಾಂಗರ್ ತಗೊಂಡಿದ್ದೀನಿ. ಈ ಥರ ಕೊಡೆಗೆ ಹ್ಯಾಂಗರ್ ಹಾಕಿ ಕೊಡೆದು ರಾಡಿಗೆ ದಾರದಿಂದ ಸಹ ಕಟ್ಬೋದು. ಇದನ್ನು ರೂಮಿನಲ್ಲಿ ಎಲ್ಲಿಯಾದರೂ ಇದನ್ನು ಹ್ಯಾಂಗ್ ಮಾಡಬೇಕು. ರೂಮಿನಲ್ಲಿ ಮಲಗುವಾಗ ಫ್ಯಾನ್ ಹಾಕ್ತೀವಿ ಅಥವಾ ಹಾಲಿನಲ್ಲಿ ಎಲ್ಲಿಯಾದರೂ ಇದನ್ನು ಈ ರೀತಿ ನೇತು ಹಾಕಬೇಕು. ಕೊಡೆಯನ್ನು ಬಿಡಿಸಿ ಹಿಡ್ಕೊಂಡ್ರೆ ಸಣ್ಣ ಸಣ್ಣ ಬಟ್ಟೆಗಳನ್ನು, ಮಕ್ಕಳ ಸಾಕ್ಸ್, ಸಣ್ಣ ಶರ್ಟ್, ಪ್ಯಾಂಟ್ ಎಲ್ಲ ನೋಡಿ ಈ ಥರ ಛತ್ರಿಯಲ್ಲಿ ಹಾಕಿ ಒಣಗಿಸ್ಬೋದು. ಬಟ್ಟೆ ವಾಶ್ ಮಾಡಿ ನೀರೆಲ್ಲ ಹೋದ ಮೇಲೆ ಈ ರೀತಿ ಬಿಡಿಸಿ ಹಾಕಿದರೆ ಚೆನ್ನಾಗಿ ಒಣಗ್ತದೆ. ಫ್ಯಾನ್ ಹಾಕಿದರೆ ಬಟ್ಟೆಗಳೆಲ್ಲ ಒಣಗ್ತದೆ. ದೊಡ್ಡ ಛತ್ರಿ ಇದ್ದರೆ ದೊಡ್ಡ ಛತ್ರಿಯಲ್ಲಿ ಬಟ್ಟೆಯನ್ನು ಸಹ ಹಾಕಬಹುದು. ಮಳೆಗಾಲದಲ್ಲಿ ಬಟ್ಟೆ ತುಂಬ ಇರ್ತದೆ, ಜಾಗನೇ ಇರೋದಿಲ್ಲ ಬಟ್ಟೆ ಹಾಕಲಿಕ್ಕೆ. ಈ ಥರ ಛತ್ರಿಯಲ್ಲಿ ಬಟ್ಟೆ ಹಾಕಿದರೆ ಹೆಚ್ಚು ಜಾಗ ಸಹ ಬೇಡ. ಕೊಡೆಯನ್ನು ಎಲ್ಲಿ ಸಹ ನೇತು ಹಾಕ್ಬೋದು. ಮಕ್ಕಳ ಬಟ್ಟೆಯನ್ನು ಹಾಕಿ ಫ್ಯಾನ್ ಹಾಕಿದರೆ ಬಟ್ಟೆ ಎಲ್ಲ ಒಣಗ್ತದೆ. ಮಕ್ಕಳ ಬಟ್ಟೆ ತುಂಬ ಇರ್ತದೆ, ಈ ಮಳೆಗಾಲದಲ್ಲಿ ಬಟ್ಟೆ ಒಣಗೋದಿಲ್ಲ. ಈ ಥರ ಕೊಡೆ ಬಿಡಿಸಿ ಬಟ್ಟೆ ಹಾಕಿ ಫ್ಯಾನ್ ಹಾಕಿದರೆ ಆಯಿತು, ಬಟ್ಟೆ ಬೇಗ ಒಣಗ್ತದೆ. ಕೊಡೆಯನ್ನು ಈ ರೀತಿ ಸಹ ಯೂಸ್ ಮಾಡಬಹುದು. ನೆಕ್ಸ್ಟ್ ಟಿಪ್, ವೇಸ್ಟ್ ಬಾಟಲ್ ತಗೊಂಡಿದ್ದೀನಿ. ಅದನ್ನು ರೌಂಡಾಗಿ ರಿಂಗ್ ಥರನೇ ಕಟ್ ಮಾಡ್ಕೊಳ್ಬೇಕು. ಹ್ಯಾಂಗರನ್ನು ಓಪನ್ ಮಾಡಿ ಬಾಟಲಿಯನ್ನು ರೌಂಡಾಗಿ ಕಟ್ ಮಾಡಿದ್ದು ಇದರ ಒಳಗೆ ಸೇರಿಸಿ ಬಿಡಿ. ನಂತರ ಇದನ್ನು ರೂಮಿನಲ್ಲಿ ಎಲ್ಲಿಯಾದರೂ ಇದನ್ನು ಹ್ಯಾಂಗ್ ಮಾಡಬೇಕು. ಫ್ಯಾನಿನ ಹತ್ತಿರ ಮಲಗುವಾಗ ಫ್ಯಾನ್ ಹಾಕಿ ಮಲಗ್ತೀವಿ ಅಥವಾ ಹಾಲಿನಲ್ಲಿ ಎಲ್ಲಿಯಾದರೂ ಇದನ್ನು ಈ ರೀತಿ ಹ್ಯಾಂಗ್ ಮಾಡಬೇಕು. ಬಟ್ಟೆ ವಾಶ್ ಮಾಡಿ ನೀರೆಲ್ಲ ಹೋದ ಮೇಲೆ ಈ ರೀತಿ ನಾವು ಬಟ್ಟೆಯನ್ನು ಹ್ಯಾಂಗ್ ಮಾಡೋದ್ರಿಂದ ಫ್ಯಾನ್ ಹಾಕಿದರೆ ಬಟ್ಟೆಗಳೆಲ್ಲ ಒಣಗ್ತದೆ. ಮಳೆಗಾಲದಲ್ಲಿ ಬಟ್ಟೆ ತುಂಬ ಇರ್ತದೆ, ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ. ಆವಾಗ ನೋಡಿ ಈ ಥರ ಹ್ಯಾಂಗರಲ್ಲಿ ಬಟ್ಟೆಯನ್ನು ಒಣಗಿಸ್ಬೋದು. ಒಂದು ಹ್ಯಾಂಗರಲ್ಲಿ 5 ಬಟ್ಟೆಯನ್ನು ಒಣಗಿಸ್ಬೋದು. ಮಕ್ಕಳ ಯೂನಿಫಾರ್ಮ್, ಕೆಲಸಕ್ಕೆ ಹೋಗುವವರ ಯೂನಿಫಾರ್ಮನ್ನು ನೈಟ್ ನಾವು ರೂಮಲ್ಲಿ ಫ್ಯಾನ್ ಹಾಕಿರ್ತೀವಿ. ಆವಾಗ ಈ ಥರ ಹ್ಯಾಂಗ್ ಮಾಡಿಡೋದ್ರಿಂದ ಬಟ್ಟೆ ಎಲ್ಲ ಬೇಗನೆ ಒಣಗ್ತದೆ. ಹೊಸ ಪಾತ್ರೆ ತಗೊಂಡಾಗ ಅದರಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಕ್ಕರ್ ಹಾಕಿರ್ತಾರೆ. ನಾವು ಏನು ಮಾಡ್ತೀವಿ ಅಂದರೆ ನೀರನ್ನು ಹಾಕಿ ನೆನೆಲಿಕ್ಕೆ ಇಟ್ಟು ಸ್ಟಿಕ್ಕರನ್ನು ತೆಗಿತೀವಿ. ಆ ಥರ ತೆಗೆದರೆ ಅಷ್ಟು ನೀಟಾಗಿ ಬರಲ್ಲ. ನೋಡಿ, ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದ ನಂತರ ನೋಡಿ ತುಂಬಾ ಈಸಿಯಾಗಿ ನಾವು ನೋಡಿ ಸ್ಟಿಕ್ಕರನ್ನು ತೆಗಿಬೋದು.
ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿದ ನಂತರ ನೋಡಿ ಕಪ್ಪಿನ ಪಾತ್ರೆಗೆ ಈ ರೀತಿ ಎಣ್ಣೆಯನ್ನು ಹಚ್ಚಿ ಇಡಬೇಕು. ಈ ರೀತಿ ಎಣ್ಣೆ ಹಚ್ಚಿಟ್ರೆ ಪಾತ್ರೆ ಬೇಗನೆ ತುಕ್ಕು ಹಿಡಿಯುವುದಿಲ್ಲ. ನೋಡಿ ಕಿಚನಿನಲ್ಲಿ ಈ ರೀತಿ ಪ್ಯಾಕೆಟನ್ನು ಓಪನ್ ಮಾಡಿ ಹಾಗೆಯೇ ಇಟ್ಟಿರ್ತೀವಿ. ಜಾರಿಗೆ ಹಾಕಿ ಉಳಿದದು ಪ್ಯಾಕೆಟ್ನಲ್ಲಿ ಹಾಗೆಯೇ ಇಟ್ಟಿರ್ತೀವಿ. ಹಾಗೆಯೇ ಇಟ್ಟರೆ ಹುಳ ಆಗ್ತದೆ ಇದರಲ್ಲಿ ಅಥವಾ ಚೆಲ್ಲಿ ಹೋಗ್ತದೆ. ನೋಡಿ ಇದನ್ನು ಕ್ಲೋಸ್ ಮಾಡಿ ಇಡ್ಬೋದು. ಪ್ಯಾಕೆಟ್ನ ಮೇಲೆ ನೋಡಿ ಓಪನ್ ಮಾಡಿರ್ತೇವಲ್ಲ ಅಲ್ಲಿ ನೋಡಿ ಈ ರೀತಿ ಪೇಪರ್ ಇಟ್ಟು ಸೀಲ್ ಹಾಕಿ ಕ್ಲೋಸ್ ಮಾಡ್ಬೋದು. ಚಾಕುವನ್ನು ಬಿಸಿ ಮಾಡಬೇಕು, ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ನಂತರ ನೋಡಿ ಪೇಪರ್ ಮೇಲೆ ಇಟ್ಟು ಈ ರೀತಿ ಮಾಡಿದರೆ ಇದು ಕ್ಲೋಸ್ ಆಗ್ತದೆ. ಚಾಕು ಸ್ವಲ್ಪ ಬಿಸಿ ಇರಬೇಕು. ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದೆ. ನೋಡಿ ಪ್ಯಾಕೆಟ್ ನೋಡಿ ಏರ್ ಟೈಟ್ ಆಗಿದೆ, ಕ್ಲೋಸ್ ಆಗಿದೆ. ನೋಡಿ ಸ್ವಲ್ಪ ಸಹ ಹಿಟ್ಟು ಕೆಳಗೆ ಬೀಳುವುದಿಲ್ಲ. ಓಪನ್ ಇರುವ ಪ್ಯಾಕೆಟ್ ಅನ್ನು ನೋಡಿ ಈ ತರ ಕ್ಲೋಸ್ ಮಾಡಿ ಇಡಬಹುದು. ಉಪ್ಪಿಟ್ಟು, ಚಿತ್ರಾನ್ನ, ರೈಸ್ ಇದು ರೆಸಿಪಿ ಮಾಡುವಾಗ ಮೆಣಸಿನಕಾಯಿಯನ್ನು ನೋಡಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ತೇವೆ. ಕೆಲವು ಮೆಣಸಿನಕಾಯಿ ತುಂಬ ಖಾರ ಇರ್ತದೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಆವಾಗ ಮೆಣಸಿನಕಾಯಿ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಮಾತ್ರ ಹಾಕಬೇಕು. ಈ ರೀತಿ ಹಾಕಿದರೆ ತಿಂಡಿ ಖಾರ ಆಗಲ್ಲ. ಕೆಲವು ಮೆಣಸಿನಕಾಯಿ ತುಂಬ ಖಾರ ಇರ್ತದೆ, ಕಟ್ ಮಾಡಿದಾಗ ಕೈಯೆಲ್ಲ ತುಂಬ ಉರಿ ಬರ್ತದೆ. ಅದಕ್ಕೆ ನೋಡಿ ಈ ರೀತಿ ಕತ್ತರಿಂದ ಕಟ್ ಮಾಡಬೇಕು. ಈ ರೀತಿ ಕತ್ತರಿಂದ ಕಟ್ ಮಾಡಿದರೆ ಕೈ ಸ್ವಲ್ಪ ಸಹ ಖಾರ ಆಗಲ್ಲ. ಕೆಲವೊಂದು ಸಲ ನಾವು ಸೀರೆಯನ್ನು ವಾರ್ಡ್ರೋಬಲ್ಲಿ ಸೀರೆ ಒಂದು ಕಡೆ, ಬ್ಲೌಸು ಒಂದು ಕಡೆ ಇಟ್ಟಿರ್ತೀವಿ. ಸಾರಿಯನ್ನು ವೇರ್ ಮಾಡುವಾಗ ಹುಡುಕಬೇಕಾಗ್ತದೆ ಬ್ಲೌಸನ್ನು ಎಲ್ಲಿ ಇಟ್ಟಿದ್ದೇವೆ ಅಂತ. ನೋಡಿ ಸಾರಿ ಮತ್ತು ಬ್ಲೌಸನ್ನು ಈ ರೀತಿ ಒಂದೇ ಕಡೆ ಇಡೋದ್ರಿಂದ ನಮಗೆ ಬೇಗನೆ ಸಿಗ್ತದೆ. ತುಂಬ ಸುಲಭವಾಗಿ ಸಾರಿಯನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಸಾರಿಯನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಬ್ಲೌಸನ್ನು ನೋಡಿ ಈ ರೀತಿ ಇಟ್ಟು ನೋಡಿ ಈ ರೀತಿ ಬ್ಲೌಸನ್ನು ಇಟ್ಟು ನೋಡಿ ಎರಡು ಸೈಡ್ ಬ್ಲೌಸನ್ನು ನೋಡಿ ಈ ರೀತಿ ಮಡಚಬೇಕು. ನಂತರ ನೋಡಿ ಸಾರಿಯನ್ನು ನೋಡಿ ಒಂದು ಸಲ ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ನೋಡಿ ಈ ಥರ ಪಾಕೆಟ್ ಥರ ಇದೆ ನೋಡಿ, ಇಲ್ಲಿ ಸಾರಿಯನ್ನು ಫೋಲ್ಡ್ ಮಾಡಿ ಸೇರಿಸಿ ಇಡಬೇಕು. ನಂತರ ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಸೇರಿಸಿ ಇಡಬೇಕು. ಈ ರೀತಿ ಮಡಚಿ ಇಡೋದ್ರಿಂದ ಸಾರಿ ಒಂದು ಕಡೆ, ಬ್ಲೌಸ್ ಒಂದು ಕಡೆ ಇರುವುದಿಲ್ಲ. ಸಾರಿ ಮತ್ತು ಬ್ಲೌಸ್ ಒಂದೇ ಕಡೆ ಇರ್ತದೆ, ಬೇಗನೆ ಸಿಗ್ತದೆ, ಹೆಚ್ಚು ಹುಡುಕ್ಬೇಕಂತ ಇಲ್ಲ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ಕಬರ್ಡ್ನಲ್ಲಿ ಸಹ ಹೆಚ್ಚು ಪ್ಲೇಸ್ ಬೇಕಂತ ಇಲ್ಲ. ಟ್ರಾವೆಲ್ ಮಾಡುವಾಗ ಪ್ಯಾಕಿಂಗ್ ಮಾಡಲಿಕ್ಕೆ ಸಹ ತುಂಬಾ ಸುಲಭ ಆಗ್ತದೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನೋಡಿ ನೋಡಲಿಕ್ಕೆ ಸಹ ಎಷ್ಟು ಚೆಂದ ಕಾಣ್ತಿದೆ. ನೋಡಿ ಕೈ ಜಾರಿ ಕೆಳಗೆ ಬಿದ್ದರೂ ಸಹ ಸಾರಿ ಓಪನ್ ಆಗಲ್ಲ. ನೋಡಿ ಈ ರೀತಿಯಾಗಿ ಈಸಿಯಾಗಿ ಸಾರಿ ಮತ್ತು ಬ್ಲೌಸನ್ನು ಒಂದೇ ಕಡೆ ಫೋಲ್ಡ್ ಮಾಡಿ ಇಡ್ಬೋದು. ನೆಕ್ಸ್ಟ್ ನೋಡಿ ಈ ರೀತಿ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ. ನೋಡಿ ಈ ರೀತಿ 2 ಸೈಡ್ ಗಮ್ಮನ್ನು ನಾನು ಇದಕ್ಕೆ ಅಂಟಿಸಿದ್ದೀನಿ. ನೋಡಿ ಬಾಟಲ್ ಕ್ಯಾಪ್ ಇದೆ ನೋಡಿ, ಅದಕ್ಕೆ ಈ ರೀತಿ ಹೋಲ್ಸ್ ಮಾಡಿದ್ದೇನೆ. ನಂತರ ನೋಡಿ ಈ ರೀತಿಯಾಗಿ ಸ್ಟಿಕ್ ಮಾಡಬೇಕು 2 ಸೈಡ್ ಗಮ್ ಮೇಲೆ. ನೋಡಿ ಊದ್ಬತ್ತಿ ಇಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೈಟ್ ಸೊಳ್ಳೆ ಬತ್ತಿ ಇಡಲಿಕ್ಕೆ ಸ್ಟ್ಯಾಂಡ್ ಇಲ್ಲದಿದ್ದರೆ ನೋಡಿ ತೆಂಗಿನ ಚಿಪ್ಪನ್ನು ಸೊಳ್ಳೆ ಬತ್ತಿ ಇಡಲಿಕ್ಕೆ ಈ ರೀತಿ ಸಹ ಯೂಸ್ ಮಾಡ್ಬೋದು. ಅಗರಬತ್ತಿದು ಧೂಪ ಎಲ್ಲ ನೋಡಿ ಇದರ ಒಳಗೇನೆ ಬೀಳ್ತದೆ, ತೆಂಗಿನ ಚಿಪ್ಪಿನ ಒಳಗೆ, ಹೊರಗೆ ಸ್ವಲ್ಪ ಸಹ ಬೀಳೋದಿಲ್ಲ. ನೋಡಿ ಎಲ್ಲಿ ಬೇಕು ನೋಡಿ ಅಲ್ಲಿ ಇದನ್ನು ನಾವು ಈಸಿಯಾಗಿ ಇಡ್ಬೋದು. ಮನೆಯಲ್ಲಿ ಊದ್ಬತ್ತಿ ಸ್ಟ್ಯಾಂಡ್ ಇಲ್ಲದಿದ್ದರೆ ನೋಡಿ ಅಲ್ಲಲ್ಲಿ ಊದ್ಬತ್ತಿ ಇಡೋದಕ್ಕಿಂತ ಈ ರೀತಿ ತೆಂಗಿನ ಚಿಪ್ಪಿನಲ್ಲಿ ನೋಡಿ ಊದ್ಬತ್ತಿಯನ್ನು ಹಚ್ಚಿ ಇಡ್ಬೋದು. ನೋಡಿ ಈ ಥರ ಇರುವಂಥ ಪಾತ್ರೆ ಮೀನವಾಗಿ ಕಪ್ಪಾಗ್ತದೆ. ಹೊಸದಾಗಿ ತಗೊಂಡಾಗ ಫಲ ಅಂತ ಇರ್ತದೆ, ಕ್ರಮೇಣ ಯೂಸ್ ಮಾಡ್ತಾ ಕಪ್ಪಾಗಿ ಇರ್ತದೆ. ನೋಡಿ ಈ ಥರ ಆಗಿರುವಂಥ ಪಾತ್ರೆ ಸಹ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ಒಳಗಡೆ ತುಂಬ ಕ್ಲೀನ್ ಇರ್ತದೆ, ಹೊರಗಡೆ ನೋಡಿ ಈ ಥರ ಕಪ್ಪಾಗಿರ್ತದೆ. ಇದು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅಡಿಗೆ ಸೋಡಾ ಹಾಕಿದ್ದೀನಿ. ನಂತರ ಒಂದು ಟೊಮೆಟೊ ಹಣ್ಣು, ಹಾಲಾಗಿರುವಂಥ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಲಿಂಬೆ ಹಣ್ಣಿನ ಸಿಪ್ಪಿಗೆ ಟೊಮೆಟೊ ರಸವನ್ನು ಹಾಕಿ ಕ್ಲೀನಾಗಿ ಉಜ್ಜಬೇಕು. ಎಷ್ಟು ಬೇಕು ನೋಡಿ ಅಷ್ಟು ತಗೊಂಡು ಈ ರೀತಿಯಾಗಿ ಉಜ್ಜಬೇಕು, ಕ್ಲೀನಾಗಿ ಹೋಗ್ತದೆ. ನೋಡ್ಬೋದು ನೋಡಿ ಇಲ್ಲಿಗೆ ನೋಡಿ ಸ್ವಲ್ಪನೇ ಉಜ್ಜುವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ. ನೋಡಿ ಪಾತ್ರೆ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಪಾತ್ರೆ ಚಿಕ್ಕದಿದ್ರೆ ಸ್ವಲ್ಪ ಸಾಕು. ನೋಡಿ ಈ ರೀತಿಯಾಗಿ ಹಾಕಿ ಉಜ್ಜಬೇಕು. ತುಂಬ ಹಳೆ ಪಾತ್ರೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿ ಉಜ್ಜಬೇಕು. ಟೊಮೆಟೊ ಹಣ್ಣಿನ ಬದಲು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಈ ಥರ ಉಜ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಈಗ ಇದನ್ನು ನೀರಿನಿಂದ
ವಾಶ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ ಸುಲಭವಾಗಿ ಪಾತ್ರೆ ನೋಡಿ ಕ್ಲೀನ್ ಮಾಡ್ಬೋದು. ನೋಡಿ ಪಾತ್ರೆಯಲ್ಲಿದ್ದ ಕಪ್ಪೆಲ್ಲ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫಲ ಆಗ್ತಿದೆ. ನೋಡಿ ಪಾತ್ರೆ, ಹೊಸ ಪಾತ್ರೆ ತಗೊಂಡಾಗ ಯಾವ ರೀತಿ ಇರ್ತದೆ ನೋಡಿ ಸೇಮ್ ಅದೇ ರೀತಿ ಆಗ್ತದೆ. ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಈ ಥರ ಮಣ್ಣಿನ ಪಾತ್ರೆ ಎಲ್ಲರ ಮನೆಯಲ್ಲಿದ್ದೇ ಇರ್ತದೆ. ಇದನ್ನು ಸೌದೆ ಒಲೆಯಲ್ಲಿ ಇಟ್ಟರೆ ಕ್ರ್ಯಾಕ್ ಬೀಳೋದಿಲ್ಲ, ಗ್ಯಾಸಿನಲ್ಲಿ ಇಟ್ಟರೆ ಇದು ಕ್ರ್ಯಾಕ್ ಬೀಳ್ತದೆ. ಸ್ಟವ್ ಮೇಲೆ ಈ ಪಾತ್ರೆಯನ್ನು ಇಟ್ಟಾಗ ಹೀಟಿಗೆ ಕ್ರ್ಯಾಕ್ಸ್ ಬೀಳ್ತದೆ. ಈ ಥರ ನೋಡಿ ಸ್ವಲ್ಪ ಹೊಡೆದೋಗಿರ್ತದೆ. ಇದರಲ್ಲಿ ಅಡುಗೆ ಮಾಡಿದಾಗ ಎಣ್ಣೆ ನೀರು ಎಲ್ಲ ಲೀಕ್ ಆಗ್ತದೆ. ತುಂಬ ಹೊಡೆದೋಗಿದ್ರೆ ಅದಾಗೋದಿಲ್ಲ. ಈ ರೀತಿ ಸ್ವಲ್ಪ ಹೊಡೆದೋಗಿದ್ರೆ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ ಹೇಳ್ತಿದ್ದೆ ನೋಡಿ. ಇದು ಸುಣ್ಣ. ವೀಳ್ಯದೆಲೆ ತಿನ್ನುವಾಗ ಸುಣ್ಣ ಯೂಸ್ ಮಾಡ್ತೇವೆ ನೋಡಿ, ಅದೇ ಸುಣ್ಣ. ನಂತರ ಸ್ವಲ್ಪ ಬೆಲ್ಲ ತಗೊಳ್ಳಿ. ಸುಣ್ಣ ಎಷ್ಟು ತಗೊಂಡಿದ್ದೀವಿ ನೋಡಿ ಅಷ್ಟೇ ಬೆಲ್ಲ ತಗೊಳ್ಬೇಕು. ನೋಡಿ ಇದನ್ನು ಈ ರೀತಿ ಹುಡಿ ಮಾಡಿ ಹಾಕಬೇಕು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಸುಣ್ಣ ನೋಡಿ ಮಿಕ್ಸ್ ಆಗಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ 1-2 ಹನಿ ನೀರು ಹಾಕಿದರೆ ಸಾಕು. ಈ ಥರ ಎಲ್ಲಿ ಮಣ್ಣಿನ ಪಾತ್ರೆ ಒಡ್ತಿದೆ ನೋಡಿ ಅಲ್ಲಿ ಈ ಥರ ಬೆಲ್ಲವನ್ನು ದಪ್ಪವಾಗಿ ಹಾಕಬೇಕು. ಸ್ವಲ್ಪ ಹೊತ್ತು ಹಾಗೆಯೇ ಇಡಬೇಕು, ಗಟ್ಟಿ ಆಗಬೇಕು. ಗಟ್ಟಿಯಾದ ನಂತರ ಯೂಸ್ ಮಾಡ್ಬೋದು. ಸ್ವಲ್ಪ ಸಹ ನೀರು ಲೀಕೇಜ್ ಆಗಲ್ಲ. ನೋಡಿ ಈ ರೀತಿ ಸೂಜಿಯನ್ನು ಥ್ರೆಡ್ ರೋಲಲ್ಲೇ ಹಾಕಿ ಇಟ್ಟಿರ್ತೀವಿ. ಈ ರೀತಿ ಇಟ್ಟರೆ ಮಿಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಒಂದು ಖಾಲಿಯಾಗಿರುವ ಪೆನ್ನು ತಗೊಂಡು ರಿಫಿಲ್ ತೆಗೆದು ನೋಡಿ ಅದರ ಒಳಗೆ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಸೂಜಿಯನ್ನು ನೋಡಿ ಈ ರೀತಿ ಹಾಕಿ ಇಡ್ಬೋದು. ಪೆನ್ ಕ್ಯಾಪ್ ಹಾಕಿಟ್ರೆ ತುಂಬ ಸೇಫ್ ಆಗಿರ್ತದೆ. ಸೂಜಿ ಬೇಕಾದಾಗ ಈಸಿಯಾಗಿ ತೆಗೆದು ಯೂಸ್ ಮಾಡ್ಬೋದು. ಟಿಪ್ಸ್ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.